ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ಕರ್ನಾಟಕ ದಲಿತ ಸಂಘರ್ಷ ಹೋರಾಟ ಸಮಿತಿಗೆ ಜೈ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪಾಜಿ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ನಾವು ಇವತ್ತಿನ ದಿನ ಹರಿಹರ ನಗರ ಪೊಲೀಸ್ ಠಾಣೆಯಲ್ಲಿದ್ದೀವಿ. ಅದು ಯಾಕಪ್ಪ ಅಂತಂದ್ರೆ, ನಮ್ಮ ಒಂದು ಸಂಘಟನೆ ವತಿಯಿಂದ ಮಾನ್ಯ ನಗರ ಠಾಣೆಯ ವೃತ್ತ ನಿರೀಕ್ಷಕರಾದಂತಹ ಬಕರುದ್ದೀನ್ ಸಾಹೇಬರಿಗೆ ಮನವಿ ಕೊಡೋಣಂತ ಬಂದಿದ್ವಿ. ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಂಘಟನೆ ಹರಿಹರ ತಾಲೂಕು ವತಿಯಿಂದ ಮನವಿ ಕೊಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ನಗರ ಪೊಲೀಸ್ ಠಾಣೆಗೆ ಬಂದು 1 ಅವರ್ ಆಯ್ತು. ಇಲ್ಲಿ ಠಾಣೆಯಲ್ಲಿ ಇರ್ತಕ್ಕಂಥವ್ರು ನಮ್ಮನ್ನು ಕೇಳಿದಾರೆ, ಯಾಕೆ ಬಂದಿದ್ದೀರಾ, ಏನು ಎಂತ ಅಂತ. ಅವ್ರಿಗೆ ನಾವು ಎಲ್ಲದನ್ನು ಕೂಡ ತಿಳಿಸಿದ್ದೀವಿ. ತಿಳಿಸಾದ್ಮೇಲೆ ಈಗ ನಾವೊಂದು ಫೋಟೋ ತಗೊಳಕ್ಕೆ ಇಟ್ಕೊಂಡಿದ್ವಿ. ಅವ್ರು ಕೇಳಿ ಇವ್ರು ಕೇಳಿ ಅಂತ ಹೇಳ್ತಿದ್ದಾರೆ. ಈಗ ನಾವು ಮನವಿ ಕೊಡ್ತಿರೋ ಉದ್ದೇಶ ಅವ್ರಿಗೆ ತಿಳಿಸಿದ ಮೇಲೆ ಅವ್ರ ಮೇಲಧಿಕಾರಿಗಳಿಗೆ ತಿಳಿಸ್ತಕ್ಕಂಥದ್ದು ಅವ್ರ ಕರ್ತವ್ಯ, ನಮ್ದಲ್ಲ. ಯಾಕಂದ್ರೆ ನಮ್ಮ ಹೋಗಿ ಹೇಳಿ ಬಂದಿದ್ದಾರೆ. ಹಾಗಾಗಿ ಹರಿಹರ ನಗರದಲ್ಲಿ ಹಗಲು ದರೋಡೆ ನಡೀತಾರೆ. ಕಂಡಲ್ಲಿ ಪೊಲೀಸ್ ಇಲಾಖೆಯವರು ವಾಹನಗಳು ತಪಾಸಣೆ ಮಾಡ್ತಾ ಇದ್ದಾರೆ. ತಪಾಸಣೆ ಮಾಡುವಂತ ಒಂದು ಸಂದರ್ಭದಲ್ಲಿ ಒಬ್ರಿಗೊಂದು ಕಾನೂನು ಪಾಲನೆ ಮಾಡ್ತಾ ಇದ್ರಿ. ಅದು ಹೇಗಪ್ಪ ಅಂತಂದ್ರೆ, ಒಂದು ಗಾಡಿ ಹಿಡಿತಾರೆ. ಉದಾಹರಣೆಗೆ ಕರಿಬಸಪ್ಪ ಅಂತ ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥವ್ರು, ಅವ್ರು ತಮ್ಮವರೇನೋ ತುರ್ತಾಗಿ ಯಾವ್ದಕ್ಕೂ ಹರಿಯೋದಕ್ಕೆ ಬಂದಿದ್ದಾರೆ ಗಾಡಿ ತಗೊಂಡು. ಅವರಲ್ಲಿ ಎಲ್ಲಾ ಗಾಡಿ ರೆಕಾರ್ಡ್ಸ್ ಇದೆ. ಬಟ್ ಆದ್ರೆ ಇನ್ಸೂರೆನ್ಸ್ ಏನೋ ಇದು ಮಾಡಿಲ್ಲ ಅಂತ 1 ತಿಂಗಳಾಗಿದೆ. ಅದು ತಪ್ಪೇ, ನಾನು ಹೇಳ್ತೀನಿ. ಅದನ್ನ ನಾವು ಕೋರ್ಟಿಗೆ ಹೋಗಿ ಕಟ್ಕೊಂಬಂದು ಇದು ಮಾಡ್ಕೊಂತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಗಾಡಿ ನಿಲ್ತಕ್ಕಂಥ ಸ್ಥಳದಲ್ಲಿ ಅದೇನ್ ಕೊಡಿ ನಮ್ಗೆ ಅಂತ ಕೇಳಿದ್ರೆ ರಸೀದಿ ಕೊಟ್ಟಿಲ್ಲ. ಕೇಳಿದ್ರೆ 1000 ಬರೆದಿದ್ದನ್ನ ಒಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಆಮೇಲೆ ಇನ್ನೊಂದು ಗಾಡಿ ನಮ್ಮ ಕಣ್ಣಿದ್ರೆ ಹಿಡಿದು ನಿಲ್ಲಿಸ್ತಾರೆ. ಅವನಿಗೆ ವಯಸ್ಸಾಗಿಲ್ಲ, ಅವನದು ಹೆಲ್ಮೆಟ್ ಇಲ್ಲ, ಗಾಡಿ ರೆಕಾರ್ಡ್ಸ್ ಇಲ್ಲ, DL ಇಲ್ಲ, ಯಾತ್ರದಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಫೋನ್ ಮಾಡಿದ, ಫೋನ್ ತಗೊಂಬಂದು ಕೊಡ್ತಾನೆ. ಅವನು ಆ ಫೋನಲ್ಲಿ ಮಾತಾಡಾಯ್ತು ತಗೊಂಡೋಗ ಅಂತ ಹೇಳ್ತಾರೆ. ಇದು ಆಯ್ತಲ್ಲ ಮಲತಾಯಿ ಧೋರಣೆ. ಹಾಗಾಗಿ ಅವ್ರು ಮಾಡ್ತಾರ, ಕಾನೂನು ಪಾಲನೆ ಮಾಡ್ಲಿ, ನಾವು ಬೇಡ ಅಂತ ಹೇಳಲ್ಲ. ಎಲ್ಲರಿಗೂ ಒಂದೇ ತರದ್ದಾಗಿರ್ಬೇಕು ಅಂತ ಹೇಳ್ತಾ ಇವತ್ತಿನ ದಿನ ನಮ್ಮ ಸಂಘಟನೆಯಿಂದ ವತಿಯಿಂದ ನಾವು ಮನವಿ ಕೊಡ್ತಾ ಇದ್ದೀವಿ. ಇದನ್ನ ಯಾವೊಬ್ಬ ಪತ್ರಕರ್ತನ ಕೇಳ್ತಾ ಇಲ್ಲ, ಯಾವೊಬ್ಬ ಸುದ್ದಿ ಮಾಧ್ಯಮದವರು ಕೂಡ ಖಂಡಿಸ್ತಾ ಇಲ್ಲ. ಆಮೇಲೆ ವಾಹನ ಚಾಲಕರು, ಟ್ಯಾಕ್ಸಿ ಚಾಲಕರು, ಎಲ್ಲ ಗಾಡಿಗಳು ಎಷ್ಟೊಂದು ಅಡ್ಡಾಡ್ತಾರೆ, ಯಾರು ಕೇಳ್ತಿಲ್ಲ ಯಾಕೆ ಏನಂತ. ಇವ್ರು ನೋಡಿ ಬೇಕಾದವ್ ಅಷ್ಟೇ ತಡೆ ನಿಲ್ಲಿಸ್ತಾರೆ, ಬ್ಯಾಡದು ಬಿಡ್ತಾರೆ ಅಂತಂದ್ರೆ ತಪಾಸಣೆ ಅಂದ್ರೆ ಏನು? ಒಂದ್ ಗೇಟ್ ನಿರ್ಮಾಣ ಮಾಡ್ಕೋಬೇಕು, ನಿಲ್ಲಿಸ್ಬೇಕು. ಯಾರ್ದೈತ ಅವ್ರು ಬಿಡ್ಬೇಕು, ಯಾರ್ದಿಂದ ಅವ್ರಿಗೆ ಏನ್ ಕಾನೂನು ಪ್ರಕಾರ ಕ್ರಮ ಐತ ತಗೋಬೇಕು. ಇವ್ರು ತಪಾಸಣೆ ಮಾಡುವಂತ ಒಂದು ಸಂದರ್ಭದಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಯಾರಾದ್ರೂ ಇರ್ಲೇಬೇಕು. ಅವರು ಕೂಡ ಯಾರು ಇಲ್ಲ. ಅಲ್ಲಿ ನೋಡಿದ್ರೆ 500 ರೂಪಾಯಿ ಅಂತ ಹೇಳ್ತಾರೆ ದಂಡ. ಇಲ್ಲಿಗೆ ಬಂದಾಗ 5000 ರೂಪಾಯಿ ಅಂತ ಹೇಳ್ತಾರೆ. ಏನಿದು? ಇವ್ರು ಯಾವ ರೀತಿ ಪರಿಶೀಲನೆ ಮಾಡ್ತಾ ಇದಾರೆ? ಸುಮ್ನೆ ಮೊಬೈಲ್ ನೋಡಿ ಅದಿಲ್ಲ ಇದಿಲ್ಲ. ಗಾಡಿ ಓನರ್ ಯಾಕೆ ಹೇಳ್ತಾ ಇಲ್ಲ ಅವರು, ನಿಮ್ ಗಾಡಿ ಏನೈತಿ ಏನಿಲ್ಲ ಕೊಡ್ರಿ ಅಂತ ಯಾಕೆ ಕೇಳ್ತಿಲ್ಲ ಅಲ್ಲಿ ಸ್ಪಾಟ್ ಅಲ್ಲಿ? ನಾವು ಹೋಗಿ ಅಲ್ಲಿ ಸ್ಥಳದಲ್ಲಿ ನಿಂತ್ಕೊಂಡು ಏನ್ ಗಾಡಿಗಳು ನಿಲ್ಸಿ, ಪ್ರವೀಣ್ ಅನ್ನೋರು ಹೊಸದಾಗಿ ಬಂದಿರೋರಂತೆ PSI ಆಗಿ ನಮ್ಮ ಹರಿಹರ ನಗರ ಪೊಲೀಸ್ ಠಾಣೆಗೆ. ಹಿಂದೆ ಕುಮಾರ್ ಪಟ್ಟಂನಲ್ಲಿ ಇದ್ರು.
ಅಲ್ಲಿ ನಾವು ಏನು ಮಾಡ್ಲಿಕ್ಕೆ ಆಗದೆ ಇರೋಂಥ ಸಾಧನೆ ಇಲ್ಲಿ ಮಾಡ್ಲಿಕ್ಕೆ ಮಾಡೋಣ ಅಂತ ಇಲ್ಲಿ ಬಂದಿದ್ದಾರೆ. ಅದನ್ನ ನಾವು ಖಂಡಿಸ್ತೀವಿ. ಯಾಕಂದ್ರೆ ಅಲ್ಲೇ ಏನು ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ನಮ್ಮ ಸಂಘಟನೆಯಿಂದ ಅಥವಾ ನಮ್ಮ ಪತ್ರಿಕೆಯಿಂದ ಅಲ್ಲಿ ಸಾಕಷ್ಟು ದೂರುಗಳು ಕೊಟ್ಟಿವಿ ಅವ್ರ ಮೇಲೆ. ನಾವು ಅಲ್ಲೇ ಯಾವುದನ್ನು ನಿಯಂತ್ರಣ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಬಂದು ಏನು ದ್ವೇಷದ ಅಧಿಕಾರ ಪಾಲನೆ ಮಾಡ್ತಾ ಇದಾರೋ ಅಥವಾ ಕಾನೂನು ನಿಯಮಗಳನ್ನ ಪಾಲನೆ ಮಾಡ್ತಾ ಇದಾರೆ ಅಂದ್ರೆ ಒಂದು ಗೊತ್ತಾಗ್ತಾ ಇಲ್ಲ. ನಾವು ರಿಕ್ವೆಸ್ಟ್ ಮಾಡ್ಕೊಂತಿದೀವಲ್ಲಿ, ಸರ್ ರಜೆ ನಿಜ ಕೊಡ್ರಿ, ಇಲ್ಲ ಬಿಡ್ರಿ. ಬೇರೆಯವ್ರ ಗಾಡಿಗಳು ಬಿಡ್ತಾರೆ, ನಮ್ ಗಾಡಿ ಬಿಡ್ತಾ ಇಲ್ಲ ಅಂತಂದ್ರೆ ನಮ್ಗೆ ಎಷ್ಟು ನೋವಾಗಿಲ್ಲ. ಯಾಕಂದ್ರೆ ಕಾನೂನು ಎಲ್ರಿಗೂ ಒಂದೇ ತಾನೆ. ಇವ್ರಿಗೆ ಯಾರೇ ಅಧಿಕಾರ ಕೊಟ್ಟದ್ದು? ನೀವು ಅದು ಐತಾ ಇದು ಐತಾ ಚೆಕ್ ಮಾಡ್ರಿ ಅಂತ ಚೆಕ್ ಮಾಡ್ಬೇಕಾಗಿರೋಂಥ ವಾಹನಗಳು ಯಾವುವು? ಅವನ್ ಮಾಡ್ತಾ ಇಲ್ಲ. ಅದ್ರ ಬದಲಾಗಿ ಅಮಾಯಕರು ಯಾರು ಗಾಡಿಗಳು ತಗೊಂಡು ಹೋಗ್ತಾ ಇರ್ತಾರೆ, ಅಂತವ್ರನ್ನ ಬಲಿಪಶು ಮಾಡ್ತಾ ಇದಾರೆ. ಹಾಗಾಗಿ ನಾವು 1 ಅವರ್ ಆಯ್ತು ಮನವಿ ಕೊಡ್ಬೇಕಂತ ಹೇಳಿದೀವಿ. ಅವ್ರಿಗೆ ಠಾಣೆಯಲ್ಲಿ ಯಾರಿದ್ದಾರೆ ಅವರಿಗೆ ಮನವಿ ಇಸ್ಕೊಳ್ತಕ್ಕಂಥವ್ರು ಇನ್ನೂ ಬಂದಿಲ್ಲ. ಆದಷ್ಟು ಬೇಗನೆ ಅವ್ರು ಯಾರು ಅವ್ರನ್ನ ಕರೆಸಿ ಮನವಿ ತಗೋಬೇಕು. ಇಲ್ಲಪ್ಪ ಅವ್ರು ಬರೋಕ್ಕಾಗಲ್ಲ ಅನ್ನೋ ಒಂದು ಪಕ್ಷದಲ್ಲಿ ಠಾಣೆ ಒಳಗೆ ಯಾರಿದಾರೋ ನಾವೀಗ ಯಾರ ಮೇಲೆ ಮನವಿ ಕೊಡ್ತಾ ಇದೀವಲ್ಲ ಅವ್ರನ್ನ ಹೊರತುಪಡಿಸಿ ಪ್ರವೀಣ್ ಕುಮಾರ್ ಹೊರತುಪಡಿಸಿ ಬೇರೆ ಯಾರಾದ್ರೂ ಬಂದು ಮನವಿ ಇಸ್ಕೊಂಡು ನಾವು ಕಟ್ಕೊಂಡು ಮನೆಗೆ ನಾವು ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ.